ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಗಂಗಾವತಿ ನಗರದಲ್ಲಿ ದಿನಾಂಕ 34/4/2026 ಗುರುವಾರದಂದು ಗಂಗಾವತಿ ನಗರಾಭಿವೃದ್ಧಿ ಹಾಗೂ ರಸ್ತೆ ತೆರವು ಕಾರ್ಯಾಚರಣೆ.
ಹಾಂ ಸರ್ಕಾರ ಆದೇಶ ಮಾಡಿದೆ 40 ಡಿಗ್ರಿ ಬಿಸಿಲೈತೆ ಯಾರು ಒಳಗಡೆ ಬರಬಾರ್ದು ಅಂತೇಳಿ 10 ಗಂಟೆಯಿಂದ 4 ಗಂಟೆಗೆ ಬರೋದು. ಇವಾಗ ಏಕಾಏಕಿ ಬಂದು ಇತ್ತು ಅಂಗಡಿ ಫುಡ್ ಮಾಡ್ತಾರೆ, ಫುಡ್ಡು ತೆರವು ಮಾಡೋದು ಅಂತಾರೆ. ಅಂಗಡಿ ಮೇಲೆ ಶೆಡ್ ಇರಬಾರ್ದು ಅಂತ, ಕೆಳಗೆ ಅರ್ಧಕ್ಕೆ ಮೆಟ್ಲು ಇರಬಾರ್ದು ಅಂತ. ಯಾವ ಟೀಚರ್ ಮಾಡ್ತಾರೆ ಜೀವನ ಹೆಂಗೆ ಮಾಡ್ತಾರೆ, ಜೀವನ ಹೆಂಗೆ ಮಾಡಬೇಕು ಸರ್? ಏನು ನೋಟಿಸ್ ಕೊಟ್ಟಿಲ್ಲ, ಏನು ಹೇಳಿಲ್ಲ, ಏನಿಲ್ಲ, ಏಕಾಏಕಿ ಬಂದಿಲ್ಲ. ಯೂಸ್ ಮಾಡಿದ್ರೆ ಸಮಸ್ಯೆ ಇದ್ದ ಕಡೆ ಕ್ಲಿಯರ್ ಮಾಡಿದ್ರೆ ಅದು ರೈಟ್ಸ್ ಓಕೆ. ಸಮಸ್ಯೆ ಇಲ್ಲದ ಕಡೆ ಸಮಸ್ಯೆ ಮಾಡಿದ್ರೆ ಏನು ಸರ್? ಹೇಳಿ ಸರ್. ಸರ್ ತೆಗಿರಿ ಎಲ್ಲ ತೆಗಿರಿ ಬೇಡ ಅಂತ ಹೇಳಲ್ಲ. ಈಗ ಅಂಗಡಿಗಳೇ ಒಳಗಡೆ ಹೋಗ್ಬೇಕಪ್ಪ ಅಂದರೆ ಹೆಂಗೆ ಹೋಗ್ಬೇಕಪ್ಪ? ಪಾಟುಣಿಗೆ ಇಲ್ಲ, ಪಾಟುಣಿಗೆ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಯಾವ ರೀತಿ ಹೋಗ್ಬೇಕು? ನಿಮ್ಮ ಕೆಬ್ಬಣದ ಏನನ್ನ ಹಾಕೊಳ್ಳೋಣ ಅಂತ ಹೇಳಿದಾರೆ. ಏನಿಲ್ಲ ಬೇಡ ಅಂತಾರೆ, ಎಲ್ಲ ಅದನ್ನು ಬೇಡ ಅಂತ ಹೇಳ್ತಿದ್ದಾರೆ. ಒಂದೊಂದು ಬಿಟ್ಟಿದ್ದಾರೆ, ಒಂದೊಂದು ಕಡೆ ಬಿಟ್ಟಿದ್ದಾರೆ. ಮನೆಯದು ಒಂದು ಸ್ವಲ್ಪ ಬಿಡ್ತಾರ. ಮನೆ ಎಲ್ಲ ಅಂಗಡಿ ಹೂವು ಎಲ್ಲ ತೆಗಿದ್ದಾರೆ, ಯಾವ ಇಲ್ಲ. ಸ್ವಲ್ಪ ಅದಕ್ಕೊಂದು ದಾರಿ. ಈಗ ನಿಮ್ಗೆ ಗ್ರಾಹಕರು ಹತ್ತೋದು ಕಷ್ಟ ಆಗುತ್ತೆ ಇಲ್ಲಿ. ಸರ್ ಇವ್ರು ರೋಡ್ ಗಟ್ರ ಮೇಲೆ ಐತಲ್ಲ, ಗಟ್ರ ಮೇಲೆ ಇದ್ದಿದ್ದು ಅಷ್ಟೇ ಕಟ್ ಮಾಡ್ಬೇಕು ಇವರು. ಹೌದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ. ಇಲ್ಲಿಂದ ಇಸ್ಲಾಂಪುರ CBS ಸರ್ಕಲ್ ಇಂದ ಹಿಡಿದು ಗಾಂಧಿ ಜಾಗವರೆಗೆ
ಗಟ್ರ ಮೇಲೆ ತಗಡುಗಳು ಈ ಥರ ಬಂದವ 5 ಫೂಟು 3 ಫೂಟ್ ಅದು ಅಷ್ಟೇ ಕಟ್ ಮಾಡ್ಬೇಕು. ಇವ್ರು ಇನ್ನೂ ಒಳಗಡೆ ಗಟ್ರಲಿಂದ ಒಳಗಡೆ 3 ಫೂಟು 2 ಫೂಟು ಇವ್ರು ಕಟಿಂಗ್ ಮಾಡ್ತಾರೆ. ಅದು ಇವ್ರದ್ದು ದಾದಾಗಿರಿ ಸರ್, ಗುಂಡಾಗಿರಿ ದಾದಾಗಿರಿ ಅದು ಎಷ್ಟಿರ್ತೈತೆ ಗಟ್ರ ಮೇಲೆ ಅಷ್ಟು ತಕ್ಕಬೇಕು. ಅವ್ರಿಗೆ ಅನುಕೂಲ ಆಗ್ತೈತೆ. ಉಳಿದಿದ್ದು ಎಷ್ಟು ಕಷ್ಟಪಟ್ಟು ಹಾಕ್ಯಂದಿರ್ತಾರ. ಈ ಬೀದಿ ಬದಿಯವರು ಅವರು ಬಂದು ನಿಂತು ಅವ್ರು ಅಡ್ವಾನ್ಸ್ ಇಲ್ಲ ಏನಿಲ್ಲ, ಇವ್ರು ದಬ್ಬಾಳಿಕೆ ಮಾಡಿ ಇವ್ರು ಅಡ್ವಾನ್ಸ್ ಕೊಟ್ಟವ್ರು ವ್ಯಾಪಾರ ಏನಲ್ಲ ಲಾಸ್ ಆಗಿಬಿಟ್ಟಾರೆ. ಕೇಳಬೇಕು ಅವ್ರಿಗೆ, ಅಡ್ವಾನ್ಸ್ ಹೇಳಬೇಕು, ನೋಟಿಸ್ ಕೊಡಬೇಕು, ಕೊಟ್ಟು ಆಮೇಲೆ ಇವ್ರು ಕಟಿಂಗ್ ಮಾಡಬೇಕು. ಏನಿರಲಾರ್ದು ಈ ಥರ ಮಾಡಿದರೆ ದಬ್ಬಾಳಿಕೆ ಮತ್ತೆ ಗಂಗಾತಿಯಲ್ಲಿ ಸೆಡ್ ತೆಗಿಯಕ್ಕೆ ಕೂತಿದ್ದಾರಲ್ಲ, ಬಿಸಿಲಿಂದ ಐತಲ್ಲ ನಿಂದ್ರಕ್ಕಾಗೋದು. ಐಟಮ್ ಮಾಡಿದ್ದೆಲ್ಲ ಒಣಗೊಂಡಿತ್ತು, ನೆರಳಿದ್ರೇ ಐಟಮ್ ಮಾಡಿದ್ದೆಲ್ಲ ಒಣಗಿತ್ತು. ಇವಾಗ ಇಲ್ಲಿ ಎಲ್ಲ ಸೆಡ್ ಕಿತ್ಬಿಟ್ಟಿದ್ದಾರೆ ಮ್ಯಾಗೆ ಸೋಲಾರ್, ಎಲ್ಲ ಐಟಮ್ ಎಲ್ಲ ಒಣಗುವಂತೆ. ಮಳೆ ಬಂತಪ್ಪ, ಈಗಿನ ಮಳೆ ಬರೋಲ್ದು. ಮಳೆ ಬಂತಪ್ಪ ಅಂದರೆ ನೀರೆಲ್ಲ ನಿಮ್ಮದು ಬೇಕರಿ ಐಟಮ್ ಎಲ್ಲ ಬೇಕರಿ ಐಟಮ್. ನೀರೆಲ್ಲ ಒಳಗೆ ಹಳೆ ಬಿಲ್ಡಿಂಗು ಸೋರುತ್ತಾ, ಮಳೆ ಬಂದಿದ್ದನ್ನೇ ಐತಲ್ಲ ನೀರು ಒಳಗೆ ಹೋಗ್ತಿತ್ತು. ರೈಟ್. ನಿಂದ್ರಕ್ಕೆ ಆಗೋಲ್ದು ಬಿಸಿಲಿಗೆ. ನಳ್ಳಿಗೂ ಒಂದು ಸವಲತ್ತು ಇರ್ಬೇಕಲ್ಲ. ಹೌದು. ಸರ್ ಇಲ್ಲಿ ನೋಡ್ರಿ, ಗಟ್ರಿ ಇಲ್ಲಿಂದ ಇಲ್ಲಿಗೆ ಇದನ್ನು ಕಟ್ ಮಾಡಿರದ ಇಲ್ಲಿವರೆಗೆ ಕಟ್ ಮಾಡ್ತಿದ್ರೆ ಅಂತ ಇದು ತಪ್ಪು ಸರ್. ಗಟ್ರ ಒಳಗಡೆ ಇದ್ದಿದ್ದು ಬಿಟ್ಟು ಬಿಡ್ಬೇಕು, ಗಟ್ರ ಮೇಲೆ ಇದ್ದಿದ್ದು ಇವ್ರು ಯಾಕಂದ್ರೆ ಮಳೆ ನೀರು ಬಂದ್ರೆ ಒಳಗೆ ಬಂದ್ಬಿಡ್ತೈತಲ್ಲ. ಹೌದು. ಬರ್ರಿ ಸರ್, ಇಲ್ಲಿ ಬರ್ರಿ, ಅಲ್ಲೇ ಹೇಳ್ತೀನಿ ಬರ್ರಿ. ಏನು ಓಡಾಗಿ ತೆಗಿಯಂಗಿಲ್ಲ. ಓಡಾಗಿ ತೆಗೆದಿದ್ರೆ ಪೂರ ತೆಗಿಬೇಕು. ಅಲ್ಲಿವರೆಗೆ ಮೇಲೆ ಬೇಕಾದಂಗೆ ಅದಾವ. ಸುಮ್ಮನೆ ಏನೈತಲ್ಲ ಇಲ್ಲಿವರೆಗೆ ಬಂದು ನಮ್ದು ಬೋರ್ಡ್ ಸಮೇತ ಕಿತ್ತಾರ. ಬೋರ್ಡ್ ಕಿತ್ತಾರ. ಇದು ಪೂರ ರಾಡ್ ಕೇಳಿದ್ರೆ ನಾವು ಮನೆಗೆ ಸ್ನಾನ ಮಾಡಕ್ಕೆ ಹೋಗಿ ರಾಡ್ ಕೇಳಿದ್ರೆ ರಾಡ್ ಸಮೇತ ಹಾಕ್ಕೊಂಡು ಹೋಗ್ಯಾರ. ರೋಡಿ ಬಿಟ್ಟಿರೋಣ, ಇಲ್ಲಿ ಅಲ್ಲಿ ತಿಲ್ಲಿ ಇಟ್ಟಿದ್ವಿ, ಅದನ್ನು ಬಿಟ್ಟಿವಿ. ಒಳಗೆ ಇಟ್ಕೊಂಡ್ರು ಬಾಕ್ಸ್ ಒಯ್ದ್ರೆ ನಾವೆಲ್ಲ ಇಟ್ಕೊಂಡು ಹೋಗ್ಬೇಕು. ಇಷ್ಟೆಲ್ಲ ಲಾಸ್ ಆಗೈತಿ, ಏನ್ ಮಾಡ್ಬೇಕು ಹೇಳ್ರಿ. 12 ಬಾಕ್ಸ್ ಒಯ್ದಾರ. ಛತ್ರಿ ನೆರಳಿಗೆ ಸ್ವಲ್ಪ ಇಲ್ಲಿಟ್ಟಿವಿ, ಅದೇನು ರೋಡ್ ಒಳಗೈತೆ, ಇದು ಮೇನ್ ರೋಡಿಗಿಲ್ಲ, ಛತ್ರಿನೂ ಒಯ್ದಾರ. ಇವೆಲ್ಲ ಕಾಯಿಗಡ್ಡೆ ಬಿಡಿಸಿ ಹೋಗ್ಯಾರ. ಏನ್ ಮಾಡ್ಬೇಕು ಹೇಳಿ. ಇಷ್ಟೊತ್ತನ ನಾವು ಇನ್ನೂ ಊಟ ಇಲ್ಲ, ನೀರಿಲ್ಲ, ಎಲ್ಲ ಕಾಯಿಗಡ್ಡೆ ವೇಸ್ಟ್ ಆಗಿದ್ದು ನೋಡ್ಬೇಕಾ, ಊಟ ಮಾಡ್ಲಾರ್ದು ನೋಡ್ಬೇಕಾ, ಈ ಬಿಸಿಲು ನೋಡ್ಬೇಕಾ, ಜನ ಬರ್ಲಾರ್ದು ನೋಡ್ಬೇಕಾ. ಸಮಸ್ಯೆ ಮಾಡಿ ಮೇನ್ ರೋಡಿಗೆ ಇಡಬೇಡ ಅಂದ್ರೆ ಇಟ್ಟಿಲ್ಲ. ಇಲ್ಲಿ ಒಳಗಿದ್ದು ಸಮಸ್ಯೆ ಮಾಡಬಾರ್ದಿತ್ತು ಅವ್ರು.